ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬನ ದುರಂಧರ ಅವತಾರ ಈಗ ಇಡೀ ರಾಜ್ಯಾದ್ಯಂತ ಭಾರಿ ಸಂಚಲನ ಮೂಡಿಸಿದೆ. ಕೈಯಲ್ಲಿ ಪಿಸ್ತೂಲ್ ಹಿಡಿದು ಸಿನಿಮಾ ಸ್ಟೈಲ್ನಲ್ಲಿ ಬಿಲ್ಡಪ್ ಕೊಟ್ಟಿದ್ದ ಮುಖಂಡ ಈಗ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಸಾರ್ವಜನಿಕವಾಗಿ ಶಸ್ತ್ರಾಸ್ತ್ರ ಪ್ರದರ್ಶನ ಮಾಡಿ ಸಂಭ್ರಮಿಸೋದು ಎಷ್ಟು ಸರಿ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮತೀನ್ ಅಹಮದ್ ಪಟೇಲ್ ಈಗ ಹೊಸ ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಮದುವೆ ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದ ಇವರು ಅಕ್ಷರಶಃ ದುರಂಧರ್ ಸಿನಿಮಾದ ಹೀರೋಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಟ್ಟಿದ್ದಾರೆ. ಕಾರಿನಿಂದ ಇಳಿಯುವಾಗಲೇ ಮಾಸ್ ಎಂಟ್ರಿ ಕೊಟ್ಟ ಪಟೇಲ್ ವೇದಿಕೆ ಏರುತ್ತಿದ್ದಂತೆ ಕೈಯಲ್ಲಿ ಪಿಸ್ತೂಲ್ ಹಿಡಿದು ದುರಂಧರ್ ಹಾಡಿಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಪಟೇಲ್ ಮತ್ತು ಅವರ ತಂಡ ಪಿಸ್ತೂಲ್ ಹಿಡಿದು ಜೈಕಾರ ಹಾಕುತ್ತಾ ಕುಣಿದಿರೋ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. ಅಫಜಲ್ಪುರ್ ಶಾಸಕ MY ಪಾಟೀಲ್ ಅವರ ಅತ್ಯಾಪ್ತ ಬಲಗೈ ಬಂಟ ಎಂದೇ ಗುರುತಿಸಿಕೊಂಡಿರೋ ಈ ಮತೀನ್ ಪಟೇಲ್ ಅವರ ಈ ಶೋ ಆಫ್ಗೆ ನೆಟ್ಟಿಗರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನಸಂದಣಿ ಇರೋ ಮದುವೆ ಮನೆಯಲ್ಲಿ ಪಿಸ್ತೂಲ್ ಹಿಡಿದು ಅಬ್ಬರಿಸೋದು ಶಸ್ತ್ರಾಸ್ತ್ರ ಕಾಯ್ದೆಯ ನೇರ ಉಲ್ಲಂಘನೆಯಲ್ಲವೇ ಎಂಬ ಪ್ರಶ್ನೆ ಕೇಳಿ ಬರುತ್ತಿದೆ. ಅಧಿಕಾರದ ಅಮಲಿನಲ್ಲಿ ಕಾನೂನು ಗಾಳಿಗೆ ತೂರಿ ಈ ರೀತಿ ಯುವಕರಿಗೆ ತಪ್ಪು ಸಂದೇಶ ನೀಡೋದು ಎಷ್ಟು ಸರಿ ಎಂದು ಸಾಮಾಜಿಕ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡಿರೋ ಪೊಲೀಸ್ ಇಲಾಖೆ ತನಿಖೆಗೆ ಆದೇಶಿಸಿದೆ. ವಿಡಿಯೋದಲ್ಲಿರೋದು ಪಿಸ್ತೂಲ್ ಅಸಲಿಯೇ ಅಥವಾ ನಕಲಿಯೇ? ಒಂದು ವೇಳೆ ಅಸಲಿಯಾಗಿದ್ದರೆ ಅದಕ್ಕೆ ಪರವಾನಗಿ ಇದೆಯೇ ಅಥವಾ ಪರವಾನಗಿ ಇದ್ದರೂ ಈ ರೀತಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡೋದು ಅಪರಾಧ ಅಲ್ವೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಸದ್ಯ ಈ ಗನ್ ಡ್ಯಾನ್ಸ್ ಮತೀನ್ ಪಟೇಲ್ ಅವರಿಗೆ ಸಂಕಷ್ಟ ತರೋದು ಮಾತ್ರ ಗ್ಯಾರಂಟಿ ಎನ್ನಲಾಗುತ್ತಿದೆ. ಅಧಿಕಾರದಲ್ಲಿದ್ದಾಗ ಅಥವಾ ರಾಜಕೀಯ ಪ್ರಭಾವ ಇದ್ದಾಗ ಕಾನೂನನ್ನು ಈ ರೀತಿ ಪ್ರದರ್ಶನಕ್ಕೆ ಬಳಸಿಕೊಳ್ಳುವುದು ಸರಿಯೇ? ಸಾರ್ವಜನಿಕ ಶಾಂತಿಗೆ ಭಂಗ ತರೋ ಇಂಥ ಬಿಲ್ಡಪ್ ಸಂಸ್ಕೃತಿಗೆ ಕೊನೆಯೆಂದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.